ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಒಂದು ಬೆಸ್ಟ್ ಕಂಡೀಷನ್ ಹಾಗೂ CNG ಕಾರ್ ಬೇಕಾದ ಯಾರಾದರೂ ಹುಡುಕ್ತಿದ್ದಂಥವ್ರಿಗೆ, ಒಂದು ಮಾರುತಿ ವ್ಯಾಗನರ್ ಹುಡುಕ್ತಿರೋಂಥವ್ರಿಗೆ, ಒಂದು ಲಾಯರ್ ಯೂಸ್ ಮಾಡಿರೋಂಥ ಒಂದು ಗಾಡಿ, ಸಿಂಗಲ್ ಹ್ಯಾಂಡ್ ಗಾಡಿ, ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಗ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ. ನಿಮ್ಮ ಗಾಡಿಗಳು ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕು ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಅದು ವ್ಯಾಗನರ್ ಸರ್, ವ್ಯಾಗನರ್ LXi ಪೆಟ್ರೋಲ್ ಪ್ಲಸ್ ಶೋರೂಮ್ ಫಿಟೆಡ್ CNG 2011 ಸರ್, ಜುಲೈ ಎಂಡ್. ಓಕೆ. ಸಿಂಗಲ್ ಓನರ್ ಸರ್ ಅದು. ಸಿಂಗಲ್ ಓನರ್ ಗಾಡಿನಾ? ಹೌದು ಸರ್, ಹೌದು. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್ ಅದು 75,000 ಚಿಲ್ಲರೆ ಆಗಿದೆ ಸರ್. ಏನು ಶೋರೂಮ್ ಟ್ರಕ್ಕಾ? ಹ್ಞೂ ಸರ್, ಸ್ವಲ್ಪ ಹೊರಗಡೆನೇ ಆಗೈತಿ ಅಂದರು. ಚೆನ್ನಾಗಿದೆ ಸರ್ ಗಾಡಿ, ಮಾತ್ರ ತುಂಬ ಚೆನ್ನಾಗಿದೆ. ಅಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಓಕೆ. ಹೌದು. ಅದು LXi ಆಗಿರೋದ್ರಿಂದ ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ ಸರ್. ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಸೆಂಟ್ರಲ್ ಲಾಕು ಮತ್ತು ಒಂದು ರಿಮೋಟ್ ಹಾಕ್ಸಿದ್ದಾರೆ ಅದಕ್ಕೆ. ಓಕೆ. ಪ್ಲಸ್ ಒಳಗಡೆ ಕುಷನ್ ಹೊಸದು ಹಾಕ್ಸಿದ್ದಾರೆ ಸರ್, ಹೊಸ ಕುಷನ್ ಇದೆ ಅದರಲ್ಲಿ. ಪ್ಲಸ್ ಇದೆ, ಮತ್ತೆ ಕಂಪ್ನಿದೆ ಅದು ಇದೆ ಸರ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿದೆ ಇದೆ. ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದಾರೆ ಗಾಡಿಗೆ. ಓಕೆ. ಟೈರ್ ನೋಡಿದ್ರೆ ನಿಮಗೊಂದು 60-50% ಟೈರ್ ಇದೆ ಸರ್, 4 ಟೈರ್. ಆಮೇಲೆ ಒಳ್ಳೆ ಮೈಲೇಜ್ ಇದೆ ಗಾಡಿ, CNG ಗಾಡಿ ಆಗಿರೋದ್ರಿಂದ ಒಂದು 30+ ಮೈಲೇಜ್ ಇದೆ CNGಲಿ. ಸೊ ಪೆಟ್ರೋಲ್ ಒಂದು 18-20 ಮೈಲೇಜ್ ಬರುತ್ತೆ. ಓಕೆ. ಈಗ ಶೋರೂಮ್ ಫಿಟ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಎಲ್ಲ ಇನ್ಸೂರೆನ್ಸ್ ನಿಮಗೆ ಒಂದು 8-9 ತಿಂಗಳು ಇನ್ಸೂರೆನ್ಸ್ ಇದೆ. FCL ಇನ್ನೂ ಜುಲೈ ತನಕ ಇದೆ, ಇನ್ನೊಂದು 6 ತಿಂಗಳು ಜುಲೈ ಇದೆ. ಏನು ತೊಂದರೆ ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಎಲ್ಲ ಟಿಂಕರ್ ಕೆಲಸ ಯಾವುದಿಲ್ಲ? ಇಲ್ಲ ಸರ್, ಗಾಡಿ ಒರಿಜಿನಲ್ ಇದೆ, ಯಾವುದು ಪೀಸ್ ಟು ಪೀಸ್ ಯಾವುದು ಚೇಂಜ್ ಇಲ್ಲ. ಆ ಥರ ಏನು ಟಿಂಕರ್ ಕೆಲಸ ಏನಿಲ್ಲ, ಗಾಡಿ ಚೆನ್ನಾಗಿದೆ, ಎಲ್ಲಿ ಡೆಂಟ್ ಸ್ಕ್ರಾಚ್ ಏನಿಲ್ಲ. ಗಾಡಿ ತೊಗೊಂಡು ಓಡಿಸೋದಷ್ಟೇ. ಓಕೆ. ಗಾಡಿ ಮಾತ್ರ ನೀವು ಹತ್ತಿರ ಬಿಡಂಗಿಲ್ಲ ಸರ್, ಅಷ್ಟು ಚೆನ್ನಾಗಿದೆ ಗಾಡಿ. ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಲ್ಲ ಸರ್, ಒರಿಜಿನಲ್? ಹೌದೌದು, ನನ್ನ ಕಡೆನೇ ಇದೆ ಸರ್. ಅದು ಯಾರು ಬೈ ಮಾಡ್ತಾರಲ್ಲ ಅವ್ರ ಹೆಸರೇ CC ತಗೊಡ್ತೀನಿ ಸರ್. ಅವರು ಯಾವ RTO ಹೇಳುತ್ತಾ RTOಗೆ, ಅದು ಈಗ ಶಿವಮೊಗ್ಗ RTOದಲ್ಲಿದೆ. ಶಿವಮೊಗ್ಗದ ಅಲ್ಲಿ ಯಾರು ತೊಗೊಂಡ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಕಡೆ ಆದರೆ CC ತಗೊಡ್ತೀನಿ ಸರ್. ಓಕೆ. ಏನು ಹೇಳ್ತೀರಾ ಸರ್ ಗಾಡಿ ರೇಟು? ಸರ್ ಅದು ರೇಟ್ ಕಡಿಮೆ ಹೇಳ್ತೀನಿ ಸರ್, ಒಂದು 2.55 ಹೇಳ್ತಿದ್ದೀನಿ ಸರ್. ಯಾಕಂದರೆ ಶೋರೂಮ್ ನೀವು CNG ತಗೊಂಡೋಗಿ ಪೆಟ್ರೋಲ್ ತಗೊಂಡೋಗಿ ಅಪ್ರೂವಲ್ ಮಾಡಿಸಿ ಫಿಟೆಡ್ ಮಾಡಿಸಿದ್ರೆ ಒಂದು 70,000 ಬೇಕು ಈಗಿನ ಪರಿಸ್ಥಿತಿಯಲ್ಲಿ. ಅದು ಶೋರೂಮ್ ಫಿಟ್ಟಿಂಗ್ CNG ಯಾವುದೇ ರೀತಿ ಇದಿಲ್ಲ, ಮತ್ತೆ ತುಂಬ ಮೇಂಟೆನೆನ್ಸ್ ಇದೆ ಗಾಡಿ. ಒಂದು 2.55 ಹೇಳ್ತಿದ್ದೀನಿ ಸರ್, ಒಂದು 5,000-10,000 ಡಿಫ್ರೆನ್ಸ್ ಆಗುತ್ತೆ ಸರ್. ಒಂದು ನಾನ್ ನೆಗೋಷಿಯಬಲ್ ಅಂದರೆ ಒಂದು 2.45 ತನಕ ಕೊಡ್ತೀನಿ ಸರ್, ಅದ್ರೊಳಗೆ ಕೊಡಲ್ಲ ಗಾಡಿ. ಓಕೆ. ಯಾಕಂದ್ರೆ ಈಗ ಫೋನ್ ಮಾಡೋರು 1.80, 2.10, 2.20, 2.30 ಈ ಥರ ಕೇಳ್ತಾರೆ. ಸುಮ್ಮನೆ ಆ ರೇಟಿಗಲ್ಲಿ ಇಲ್ಲ ಸರ್ ಗಾಡಿ, ತುಂಬ ಚೆನ್ನಾಗಿದೆ. ಸಿಂಗಲ್ ಓನರು, ಶೋರೂಮ್ ಫಿಟ್ಟಿಂಗ್ CNG ಇದೆ. ಒಂದು ಫೈನಲ್ ನಾನ್ ನೆಗೋಷಿಯಬಲ್ ಅಂದರೆ ಒಂದು 2.45 ಕೊಡ್ತೀನಿ ಸರ್, ಅದ್ರೊಳಗೆ ಕೊಡಲ್ಲ. ಓಕೆ. ಲೊಕೇಶನ್ ಎಲ್ಲಿ ಸರ್? ಇದು ದಾವಣಗೆರೆ ಸಿಟಿಗೆ ಬಂದರೆ ತೋರಿಸ್ತೀನಿ ಸರ್. ದಾವಣಗೆರೆಗಿದೆ ಗಾಡಿ, ನನ್ನ ಕಡೆನೇ ಇದೆ, ಬಂದರೆ ಗಾಡಿ ತೋರಿಸ್ತೀನಿ ನಾನು. ಓಕೆ. ನಂಬರ್ ಇದೆ ಆಗಿಲ್ಲ? ಹ್ಞೂ ಸರ್, ಇದೇ ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.